ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 3:30 ಆಗ್ತಾ ಇದೆ. ಈಗ ಯಾವ ರೀತಿ ನಾನು ಮಡ್ಲಕ್ಕಿನ ತುಂಬ್ತೀನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಟೈಮ್ ಬಂದು ಈಗ ಒಂದು 3:30 ಆಗ್ತಾ ಇದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮನೆ ದೇವರಿಗೆ ಮತ್ತು ಈ ಆಷಾಢ ಶುಕ್ರವಾರಗಳಲ್ಲಿ ಯಾವ ರೀತಿ ನಾವು ಹೆಣ್ಣು ದೇವರುಗಳಿಗೆ ಮಡ್ಲಕ್ಕಿನ ಕೊಡ್ತೀರಿ ಅನ್ನೋಂಥದ್ದನ್ನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ನಮ್ಮನೆ ದೇವರಿಗೆ ಜೊತೆಗೆ ಆಷಾಢ ಶುಕ್ರವಾರದಲ್ಲಿ ಯಾವ ರೀತಿ ನಾನು ಮಡ್ಲಕ್ಕಿನ ತುಂಬ್ತೀನಿ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಮಡ್ಲಕ್ಕಿಗೆ ಏನೇನೆಲ್ಲ ತೊಗೊಂಡಿದ್ದೀನಿ, ಮಡ್ಲಕ್ಕಿ ತುಂಬೋದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ. ಬನ್ನಿ, ಇವಾಗ ನಾನು ಮಡ್ಲಕ್ಕಿಗೆ ಏನೇನೆಲ್ಲ ತೊಗೊಂಡಿದ್ದೀನಿ, ಯಾವ ರೀತಿ ಮಡ್ಲಕ್ಕಿನ ತುಂಬೋದು ಅಂತ ತೋರಿಸ್ತೀನಿ. ವಿಡಿಯೋನ ಶುರು. ಈಗ ನೋಡ್ತಿದ್ದೀರಾ ನೀವು, ಇಲ್ಲಿ ನಾನು ಮಡ್ಲಕ್ಕಿಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಜೋಡಿಸಿ. ಈಗ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಒಂದನ್ನು ಕೂಡ ಮಿಸ್ ಮಾಡಬಾರ್ದು. ಇಂಪಾರ್ಟೆಂಟಾಗಿ ಒಂದು ವಸ್ತು ಇದೆ, ಅದನ್ನಂತೂ ನೀವು ಖಂಡಿತ ಮಡ್ಲಕ್ಕಿ ತುಂಬಿದಾಗ ಇದನ್ನು ಇಡಲೇಬೇಕು ನೀವು. ಈಗ ಇಲ್ಲಿ ನೋಡಿ, ನಾನು 1 ಸೇರು 2 ಇಡೀ ಅಕ್ಕಿನ ನಾನು ಇಲ್ಲಿ ತಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಕೊಬ್ಬರಿನ ತಗೊಂಡಿದ್ದೀನಿ. ಕೊಬ್ಬರಿನ ಈ ರೀತಿ ನಾನು ಮಧ್ಯಕ್ಕೆ ಹೋಳು ಮಾಡಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ 1 ಚಿಪ್ಪು ಬಾಳೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ 2 ಥರದ ಹಣ್ಣುಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು, ಹೂವು ತಗೊಂಡಿದ್ದೀನಿ. ಇಲ್ಲಿ ನಾನು ಮನೇಲಿ ಬಿಡುವು ಇತ್ತು, ಹಾಗಾಗಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡುವನ್ನೇ ತೊಗೊಂಡಿದ್ದೀನಿ ನಾನು. ಹಾಗೆ ಇಲ್ಲಿ ಮಡ್ಲಕ್ಕಿ ತುಂಬೋದಕ್ಕೆ ದೊಡ್ಡದಾಗಿರುವಂಥ, ಅಂದರೆ ಅಗಲವಾಗಿರುವಂಥ ಒಂದು ತಟ್ಟೆನ ತೊಗೊಂಡಿದ್ದೀನಿ. ಯಾಕೆ ಮಡ್ಲಕ್ಕಿ ತುಂಬೋದು ಕೆಳಗಡೆ ಚೆಲ್ಲಬಾರ್ದು, ಹಾಗಾಗಿ ನಾನು ದೊಡ್ಡದಾಗಿರುವಂಥ ಒಂದು ತಟ್ಟೆನ ತೊಗೊಂಡಿದ್ದೀನಿ. ಇಲ್ಲಿ ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ, ಬಾದಾಮಿ ಇದಿಷ್ಟನ್ನು ಕೂಡ ತಗೊಂಡಿದ್ದೀನಿ. ಖರ್ಜೂರ ಇರಲಿಲ್ಲ, ಹಾಗಾಗಿ ನಾನು ಖರ್ಜೂರ ತೊಗೊಂಡಿಲ್ಲ. ಖರ್ಜೂರ ಸೇರಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ಹಾಗೆ ಇಲ್ಲಿ ಒಂದು ಜೋಡಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದು ನೋಡ್ಬೋದು, ಅರಿಶಿನ ಕುಂಕುಮ. ಮತ್ತು ನಾವು ಅರಿಶಿನ ಕುಂಕುಮ ಅಂತ ಹೇಳಿದ್ರೆ, ಈಗ ಪಂಸಾರಿ ಅಂಗಡಿಲಿ ನಾವು ಗೌರಿ ಪೂಜೆಗೆ ಇಡುವಂಥ ಏನು ತಾಂಬೂಲ ಕೊಡುವಂಥ ಗೌರಿ ಪೂಜೆಗೆ ಗೌರಿ ಸಾಮಾನು ಅಂತಲೇ ಸಿಗುತ್ತೆ, ಅದನ್ನು ಸಹಿತ ನಾವು ಇಡ್ಬೋದು. ಬಟ್ ಇಲ್ಲಿ ಮನೇಲಿ ಇರೋದಿಲ್ಲ, ಹಾಗಾಗಿ ನಾವು ಏನಿದೆಯೋ ಅದರಲ್ಲೇ ಯಾವ ರೀತಿ ಮಡ್ಲಕ್ಕಿ ತುಂಬೋದು ಅಂತ ಇಲ್ಲಿ ನಾನು 101 ರೂಪಾಯಿ ಇಡ್ತಾಯಿದ್ದೀನಿ. ಯಾಕೆಂತಂದರೆ ಮಡ್ಲಕ್ಕಿ ತುಂಬಿ ನಾವು ಕೊಡುವಾಗ ದಕ್ಷಿಣ ಇಟ್ಟೇ ನಾವು ಮಡ್ಲಕ್ಕಿ ತುಂಬಬೇಕಾಗುತ್ತೆ. ಹಾಗಾಗಿ ನಾನು 101 ರೂಪಾಯಿ ತೊಗೊಂಡಿದ್ದೀವಿ. ನಾವು ಎಷ್ಟು ಬೇಕಾದರೂ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಎಷ್ಟನ್ನು ಬೇಕಾದರೂ ಇಟ್ಕೊಳ್ಬೋದು. ಹಾಗೆ ಇಲ್ಲಿ ನೋಡೋದಾದರೆ ನಾನು ಬಳೆನ ತೊಗೊಂಡಿದ್ದೀನಿ, ಹಸಿರು ಬಳೆ ತೊಗೊಂಡಿದ್ದೀನಿ, ಹಸಿರು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಎಲೆ ಅಡಿಕೆ ತೊಗೊಂಡಿದ್ದೀನಿ, ಹಾಗೆ ಅರಿಶಿನದ ಕೊಂಬು ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದ್ದೇನಪ್ಪ ಅಂದರೆ, ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಸ್ತು ಅಂದರೆ ಅರಿಶಿನದ ಕೊನೆ. ಅರಿಶಿನದ ಕೊನೆ ಇಲ್ಲದೇ ತಟ್ಟೆ ತುಂಬುವಂಥದ್ದು, ಮಡ್ಲಕ್ಕಿ ಕೊಡುವಂಥದ್ದು ಅದು ಸಂಪೂರ್ಣವಾಗಿ ಆಗೋದಿಲ್ಲ. ಅರಿಶಿನದ ಕೊಂಬೆ ನಾವು ಇಡಲೇಬೇಕು. ಅರಿಶಿನ ಅಂತನ್ನುವುದು ಅದು ಒಂದು ಶುಭದ ಸಂಕೇತ ಆಗಿರೋದ್ರಿಂದ ಅರಿಶಿನದ ಕೊನೆ ಇಟ್ಟರೆ ನಾವು ಮಡ್ಲಕ್ಕಿ ತುಂಬುವಂಥದ್ದು ಪರಿಪೂರ್ಣ ಆಗೋದು ಅಂತ ಹೇಳ್ತಾರೆ. ಹಾಗಾಗಿ ಅರಿಶಿನದ ಕೊಂಬು ಇಂಪಾರ್ಟೆಂಟು ನಾವು ಮಡ್ಲಕ್ಕಿ ಕೊಡೋದಕ್ಕೆ. ಹಾಗಾಗಿ ನಾನು ಒಂದು ಅರಿಶಿನದ ಕೊನೆಯನ್ನು ತೊಗೊಂಡಿದ್ದೀನಿ. ಅರಿಶಿನದ ಕೊನೆಯಲ್ಲಿ 5 ಈ ಥರ ಕುಡಿ ಬಂದಿರೋಂಥದ್ದನ್ನು ನೋಡಿ ಆರಿಸಿ ತಗೋಬೇಕು. ಬಟ್ ನನ್ನ ಹತ್ರ ಇದ್ದಿದ್ದು ಇದೇನೆ, ಹಾಗಾಗಿ ನಾನು ಇದನ್ನೇ ಇಡ್ತಾಯಿದ್ದೀನಿ. ಇವಾಗ ಎಲೆ ಅಡಿಕೆ ಇಟ್ಟಿದ್ದೀನಿ, ಹಸಿರದ್ದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಬಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಹಸಿರು ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಯಾವಾಗಲೂ ಮಡ್ಲಕ್ಕಿ ತುಂಬಲಿ ಅಥವಾ ದೇವ್ರಿಗೆ ಮಡ್ಲಕ್ಕಿ ಕೊಡಲಿ, ಸೀರೆ ಕೊಡಲಿ, ಎಲ್ಲನೂ ನಾನು ಹಸಿರಲ್ಲೇ ಕೊಡೋದು. ಈಗ ಬನ್ನಿ, ಇವಾಗ ನಾನು ಯಾವ ರೀತಿ ತಟ್ಟೆ ತುಂಬ್ತೀನಿ ಅನ್ನೋದಂತನ. ಇಲ್ಲಿ ಅಗಲವಾಗಿರುವಂಥ ಒಂದು ತಟ್ಟೆನ ತಗೊಂಡಿದ್ದೀನಿ ನಾನು. ಇವಾಗ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಸೇರು 2 ಇಡೀ ಅಕ್ಕಿನ ತಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಒಂದು ಸೈಡು ಬ್ಲೌಸ್ ಪೀಸ್ನ ಇಡ್ತಾಯಿದ್ದೀನಿ. ಇವಾಗ 5 ಎಲೆ ಅಡಿಕೆನ ಇಟ್ಕೊಂಡಿದ್ದೀನಿ. ಅಡಿಕೆನೂ ಸಹಿತ ಬ್ಲೌಸ್ ಪೀಸ್ ಮೇಲೆ ಇಡ್ತಾಯಿದ್ದೀನಿ. ಈಗ ಇದ್ರ ಮೇಲೆ ನಾನು 101 ರೂಪಾಯಿ ದಕ್ಷಿಣೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವತ್ತಾದರೂ ಬೇರೆ ವಿಡಿಯೋ ಮಾಡಿದಾಗ ಅದರಲ್ಲಿ ಹೇಳ್ತೀನಿ, ನಾವು ಇಡುವಂಥ ದಕ್ಷಿಣೆ ಮತ್ತು ಅಕ್ಕಿನೆಲ್ಲ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.
ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಬಳೆನೂ ಸಹಿತ ಇದ್ರ ಮೇಲೆ ಇಡ್ತಾಯಿದ್ದೀನಿ ನಾನು. ಈಗ ಜೋಡಿ ಬಾಳೆಹಣ್ಣನ್ನು ಈ ರೀತಿ ಏನು ದಕ್ಷಿಣೆ ಇಟ್ಟಿರ್ತೀವಿ ಅದ್ರ ಮೇಲೆ ಹಿಂಗಿಟ್ಟು ಬಳೆನ ಇದ್ರ ಮೇಲೆ ಇಡ್ತೀವಿ. ಹಿಂಗೆ ಈ ಥರ ಇಟ್ಕೋಬೇಕು. ಇಲ್ಲಿ ಒಂದು ಉಂಡೆ ತೆಂಗಿನಕಾಯಿನ ನಾನು ಇಡ್ತಾಯಿದ್ದೀನಿ ನಾನು. ಈಗ ನಾನು ತೆಂಗಿನಕಾಯಿಗೆ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ಈ ರೀತಿ ಅರಿಶಿನ ಕುಂಕುಮನ ತೆಂಗಿನಕಾಯಿಗೆ ಇಡಬೇಕು. ಈಗ ನಾನಿಲ್ಲಿ 2 ಜೋಡಿ ಕೊಬ್ಬರಿ ಹೋಳನ್ನು ಈ ರೀತಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಲ್ಲನೂ ತುಂಬಿಟ್ಟಿದ್ದೀವಲ್ವ. ಸಾಮಾನ್ಯವಾಗಿ ನಾವು ಮಡ್ಲಕ್ಕಿ ತುಂಬುವಾಗ ಡ್ರೈ ಫ್ರೂಟ್ಸು ಇರಬೇಕು. ಅದ್ರ ಜೊತೆಗೆ ನಾವು ಮಡ್ಲಕ್ಕಿ ತುಂಬಿದ್ರೆ ತುಂಬದೇ ಒಳ್ಳೆಯದು. ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ನು ಕೂಡ ಇಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು 1 ಚಿಪ್ಪು ಬಾಳೆಹಣ್ಣನ್ನು ಇಡ್ತಾಯಿದ್ದೀನಿ. ಈ ರೀತಿ ಇಡಬೇಕು. ಇಲ್ಲಿ ನೋಡಿ 2 ಥರದ ಹಣ್ಣನ್ನು ನಾನು ಇವಾಗ ಇಡ್ತಾಯಿದ್ದೀನಿ ಇಲ್ಲಿ. ಈಗ ನಾನು ಇದಕ್ಕೆ ಹೂವನ್ನು ಇಡ್ತಾಯಿದ್ದೀನಿ. ಈಗ ಕೊನೆಯದಾಗಿ 2 ಪದಾರ್ಥಗಳನ್ನ ಇಡಬೇಕು. ಇಲ್ಲಿ ನಾನು 1 ಅಚ್ಚು ಬೆಲ್ಲನ ತಗೊಂಡಿದ್ದೀನಿ. ತಟ್ಟೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು ಹಂಗೆ ಇಡ್ತಾಯಿದ್ದೀನಿ. 1 ಅಚ್ಚು ಬೆಲ್ಲ ಇಟ್ಟಿದ್ದೀನಿ.